ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಇಂದಿನ ಶುಭ ಸಂದೇಶ ಸಂತ ಯೋಹಾನರ ಶುಭ ಸಂದೇಶ. ಮುಂದಿನ 2 ವಾರಗಳು ಆ ಕುರುಡನಿಗೆ ದೃಷ್ಟಿ ಕೊಡುವುದು, ಲಾಜರನನ್ನು ಮರಣದೆಬ್ಬಿಸುವ ಸಂದೇಶಗಳು ಕೂಡ ಯೋಹಾನನ ಶುಭ ಸಂದೇಶದಲ್ಲಿ ಬರ್ತವೆ. ಇಂದಿನ ಶುಭ ಸಂದೇಶ ಇಡೀ ಬೈಬಲ್ನಲ್ಲಿಯೇ ಇದು ಬಹಳ ಉದ್ದವಾದಂಥ ಒಂದು ಪ್ರಸಂಗ ಅಥವಾ ಒಂದು ಭಾಗ. ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಸ್ವಾಮಿ ಸಮಾರಿ ಎಂಬ ಸಿಕ್ಕರಿಗೆ ಬರ್ತಾರೆ. ಜೆರುಸಲೇಮಿನಿಂದ ಗಲಿಲಿಯಗೆ ಹೋಗಲು 130 ಮೈಲಿಗಳು. ಸಮಾರ್ಯವನ್ನು ದಾಟಿ ಹೋದರೆ ಅದರ ಅರ್ಧ ಭಾಗ 6 ದಿನಗಳ ಪ್ರಯಾಣ. ಜೆರುಸಲೇಮಿನಿಂದ ಗಲಿಲಿಯಕ್ಕೆ ಸಮಾರ್ಯವನ್ನು ದಾಟಿ ಹೋಗುವುದಾದರೆ, ಸಮಾರ್ಯದ ಮೇಲೆ ಹಾದು ಹೋಗುವುದಾದರೆ ಕೇವಲ 3 ದಿನಗಳ ಪ್ರಯಾಣ. ಆದರೆ ಯಾವ ಯಹೂದ್ಯರು ಕೂಡ ಸಮಾರ್ಯದೊಳಗೆ ಹೋಗುವ ಆ ಒಂದು ದೃಷ್ಟಾಂತ ಇಟ್ಕೊಂಡಿರಲಿಲ್ಲ. ಯಾಕೆಂದ್ರೆ ಈ ಯಹೂದ್ಯರ ಪ್ರಕಾರ ಈ ಸಮಾರ್ಯದವರು ಅಶುದ್ಧರು, ಪಾಪಿಗಳು ಎನ್ನುವಂಥ ನಂಬಿಕೆ ಈ ಯೂದ ಜನಾಂಗದ ಯಹೂದ್ಯರಲ್ಲಿತ್ತು. ಏಕೆಂದರೆ ಈ ಸಮಾರ್ಯ ಒಂದು ದೇಶವನ್ನು 10 ಕುಲಗೋತ್ರಗಳತ್ತ ಆ ಒಂದು ಇಸ್ರಾಯೇಲರನ್ನು ಅಸಿರಿಯಾಕ್ಕೆ ಸೆರೆಯಾಳುಗಳಾಗಿ ಕರೆದುಕೊಂಡು ಹೋಗಿ ಅಸಿರಿಯಾದ ಗಂಡಸರನ್ನೆಲ್ಲ ಇಲ್ಲಿ ಬಿಟ್ಟು ಅವರಲ್ಲಿ ಆ ಒಂದು ಶುದ್ಧತೆಯ ಒಂದು ಯಹೂದ್ಯ ಸಂಸ್ಕೃತಿ ಇಲ್ಲದ ಕಾರಣ ಅವರನ್ನು ಅಶುದ್ಧರು ಎಂದು ಮತ್ತು ಅವರು ಅನ್ಯ ದೇವರುಗಳನ್ನು ಪೂಜಿಸುತ್ತಾರೆ ಎನ್ನುವುದರಿಂದ ಅವರು ಪಾಪಿಗಳು ಎಂದು ಅವರ ಊರಿನಲ್ಲಿ ದಾಟುವುದಾಗಲಿ ಅವರೊಡನೆ ಮಾತನಾಡುವುದಾಗಲಿ ಯಾವುದೂ ಇಲ್ಲದಿರುವಂಥ ಒಂದು ಸನ್ನಿವೇಶದಲ್ಲಿ ಸ್ವಾಮಿ ಸಮಾರ್ಯವನ್ನು ದಾಟಿ ಹೋಗಲು ಬರುವಂಥದ್ದು ಆಶ್ಚರ್ಯವಾಗಿದೆ. ಸ್ವಾಮಿ ಸಮಾರ್ಯ ಅಂದ್ರೆ ಇಲ್ಲಿ ಸ್ವಾಮಿ ಪಾಪಿಯನ್ನು ಹುಡುಕಿ ಹೋಗುವಂತ ಒಂದು ದೃಷ್ಟಾಂತ ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಡ್ತೇವೆ. ಸ್ವಾಮಿ ಸಮಾರ್ಯ ಸಿಕ್ಕರ ಎಂಬ ಊರಿನ ತಲುಪ್ತಾರೆ. ಊರಿನ ಪಕ್ಕದಲ್ಲಿ ಇದ್ದಂಥ ಜೇಕಬ್ ಕಾಲದಲ್ಲಿ ಇದ್ದಂಥ ಬಾವಿಯ ಬಳಿ ಹೋಗಿ ಅವರು ಕುಳಿತುಕೊಳ್ತಾರೆ. ಶಿಷ್ಯರು ಊಟ ತರಲು ಹೋಗ್ತಾರೆ. ಮಠ ಮಧ್ಯಾಹ್ನ ಅಲ್ಲಿ ಒಬ್ಬ ಸಮಾರಿತ ಸ್ತ್ರೀ ನೀರನ್ನು ತರಲು ಬರ್ತಾಳೆ. ನಮ್ಗೆ ಗೊತ್ತಿರುವಂಥದ್ದು ಸಂಜೆ ಅಥವಾ ಬೆಳಿಗ್ಗೆ ಮಹಿಳೆಯರೆಲ್ಲ ಸೇರಿ ಬಾವಿ ಬಳಿ ಹೋಗಿ ನೀರನ್ನು ತರುವಂಥದ್ದು. ಆದರೆ ಏಕಾಂಗಿಯಾಗಿ ಸಮಾರಿತ ಸ್ತ್ರೀ ಮಠ ಮಧ್ಯಾಹ್ನ ನೀರಿಗೆ ಬರುವಂಥದ್ದು ಏನು ಉದ್ದೇಶ ಎನ್ನುವಂಥದ್ದು ನಾವು ಮುಂದೆ ತಿಳಿತೇವೆ. ಇಂಥ ಸಂದರ್ಭದಲ್ಲಿ ಸ್ವಾಮಿ ಆ ಒಂದು ಕುಡಿಯಲು ಕೊಂಚ ನೀರು ಕೊಡು ಎಂದು ಸ್ವಾಮಿ ಕೇಳ್ತಾರೆ. ಒಬ್ಬ ಯಹೂದ್ಯ, ಒಬ್ಬ ರಾಬಿ, ಒಬ್ಬ ಗುರು ಅಶುದ್ಧವಾದಂಥ ಪಾಪಿಯಾದಂಥ ಸಮಾರ್ಯದ ಮಹಿಳೆ ಹತ್ರ ನೀರು ಕೇಳುವಂಥದ್ದು ಅವಳಿಗೆ ಆಶ್ಚರ್ಯ ಆಗ್ತದೆ, ದಂಗಾಗ್ತದೆ. ನೀವು ಯಹೂದ್ಯರು, ನಾನು ಸಮಾರ್ಯದವಳು, ಹೀಗಿರುವಲ್ಲಿ ನೀವು ನನ್ನಿಂದ ನೀರು ಕೇಳ್ಬೋದೇ? ಅದಕ್ಕೆ ಬ್ರಾಕೆಟ್ ಹೇಳ್ತದೆ, ಯಹೂದ್ಯರಿಗೂ ಸಮಾರ್ಯದವರಿಗೂ ಒಪ್ಪು ಬಳಕೆ ಇರಲಿಲ್ಲ. ಆಗ ಯೇಸು ದೇವರು ಕೊಡುವ ವರದಾನವನ್ನು ಮತ್ತು ಕುಡಿಯಲು ನನ್ನಿಂದ ನೀರು ಕೇಳುತ್ತಿರುವ ವ್ಯಕ್ತಿಯನ್ನು ನೀನು ಅರಿತಿದ್ದರೆ ಆಗ ನೀನೇ ಆತನಲ್ಲಿ ಬೇಡುತ್ತಿದ್ದೆ, ಆತನು ನಿನಗೆ ಜೀವ ಜಲವನ್ನು ಕೊಡುತ್ತಿದ್ರು. ಸ್ವಾಮಿ ಆಕೆಯನ್ನು ಮಾತಾಡಿಸುವಂತ ಉದ್ದೇಶಕ್ಕಾಗಿ ಈ ಒಂದು ರೀತಿ ನೀರನ್ನು ಕೊಡು ಅಂತ ಕೇಳ್ತಾರೆ. ಮತ್ತೆ ಹೇಳ್ತಾರೆ, ನೀನು ಯಾರ ಜೊತೆ ಮಾತಾಡ್ತಿದ್ದೀಯ ಅನ್ನೋದು ಗೊತ್ತಾದ್ರೆ, ನಿನ್ನಿಂದ ನೀರು ಕೇಳ್ತಿರೋ ವ್ಯಕ್ತಿ ನೀನು ಅರಿತಿದ್ರೆ ಆಗ ನೀನೇ ಆತನಲ್ಲಿ ಬೇಡುತ್ತಿದ್ದೆ, ಆತ ನನಗೆ ಜೀವ ಜಲವನ್ನು ಕೊಡ್ತಿದ್ದಿ. ಸ್ವಾಮಿ ಉತ್ತರ ಕೊಟ್ಟರು. ಅದಕ್ಕೆ ಆಕೆ ನೀರಿಸೋದಕ್ಕೆ ನಿಮ್ಮಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ, ಹೀಗಿರುವ ನಿಮಗೆ ಜೀವ ಜಲ ಎಲ್ಲಿಂದ ಬಂದಿತು? ನಮಗೆ ಈ ಬಾವಿಯನ್ನು ಕೊಟ್ಟರು ಪಿತಮ ಯಾಕೋಬ, ಆತನ ಮಕ್ಕಳು ಮತ್ತು ಇದೇ ಬಾವಿಯಲ್ಲಿ ದನಕರುಗಳು ಜನರು ನೀರು ಕುಡಿದ್ರು ಅಂತ ಪಿತಮಾನಿಗಿಂತ ತಾವು ದೊಡ್ಡವರೋ ಎಂದಳು. ಅಂಥವ್ರಿಗಿಂತ ದೊಡ್ಡ ಮನುಷ್ಯನ ನೀನು? ಆಗ ಯೇಸು, ಈ ನೀರನ್ನು ಕುಡಿಯುವ ಎಲ್ಲರಿಗೂ ಮತ್ತೆ ದಾಹವಾಗುತ್ತದೆ, ಆದರೆ ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ದಾಹವಾಗದು.
ಆ ನೀರು ಅವನಲ್ಲಿ ಉಕ್ಕಿ ಹರಿಯುವ ಬುಕ್ಕಿಯಾಗಿ ನಿತ್ಯ ಜೀವವನ್ನು ತರುತ್ತದೆ ಎಂದು ಉತ್ತರ ಕೊಟ್ಟರು. ನೀರು ಪ್ರತಿಯೊಬ್ಬ ವ್ಯಕ್ತಿಗೆ ಬಹಳ ಅವಶ್ಯಕವಾದದ್ದು, ನಮ್ಮ ದಿನನಿತ್ಯದ ಈ ಒಂದು ದೇಹದ ಆ ಒಂದು ಉಳಿವಿಗಾಗಿ. ಈ ನೀರನ್ನು ಕುಡಿಯುವ ಎಲ್ಲರಿಗೂ ಮತ್ತೆ ದಾಹವಾಗ್ತದೆ. ಆದರೆ ನಾನು ಕೊಡುವ ನೀರಿನಿಂದ ಕುಡಿದವನಿಗೆ ಎಂದಿಗೂ ದಾಹವಾಗದು. ಆ ನೀರು ಅವನಲ್ಲಿ ಉಕ್ಕಿ ಹರಿಯುವ ಬುಕ್ಕಿಯಾಗಿ ನಿತ್ಯ ಜೀವವನ್ನು ತರುತ್ತದೆ ಎಂದು ಮಾತನ್ನು ಹೇಳ್ತಾರೆ. ಈಗ ಆಕೆ ವರ್ಷೆ ಬದಲಾಗ್ತದೆ, ಮಾತಿನ ವರ್ಷೆ ಬದಲಾಗ್ತದೆ. ಆಗ ಆಕೆ ಸ್ವಾಮಿ, ಇಷ್ಟವರೆಗೆ ಒಂದು ರೀತಿ ಉಡಾಪೆ ಮಾತುಗಳನ್ನು ಆಡಿದ್ಲು. ನೀನು ಯಾರು ಮಹಾನ ಪಿತನಿಗಿನ ದೊಡ್ಡವನ ಹಾಗೆ ಅಂತಲ್ಲ. ಹೀಗೆ ಅವಳಿಗೆ ಕೊಂಚ ಮನ ಒಪ್ಪಿತು. ಸ್ವಾಮಿ, ಅಂತ ನೀರನ್ನು ಕುಡಿ, ಇನ್ನು ಮುಂದೆ ನನಗೆ ದಾಹವಾಗದಿರಲಿ, ನೀರು ಸೇದರೂ ಎಷ್ಟು ದೂರ ಬರುವುದು ತಪ್ಪಲಿ ಎಂದಳು. ಅದಕ್ಕೆ ಸ್ವಾಮಿ, ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದಳು. ಆಕೆ ನನಗೆ ಗಂಡನಿಲ್ಲ ಎಂದಳು. ಗಂಡನಿಲ್ಲವೆಂದು ಸರಿಯಾಗಿ ಹೇಳಿದೆ. ನಿನಗೆ 5 ಜನ ಗಂಡಂದಿರು, ಈಗ ನಿನ್ನೊಡೆ ಇರುವ ನಿನ್ನ ಗಂಡನಲ್ಲ, ನೀನು ಹೇಳಿದ್ದು ಸರಿಯೇ ಎಂದರೆ ಸ್ವಾಮಿ. ಅಲ್ಲಿ 5 ಜನ ಗಂಡಂದಿರು ಅಂದ್ರೆ ಆ ಒಂದು ಸಂಸ್ಕೃತಿಯಲ್ಲಿ ಅಣ್ಣ ಸತ್ರೆ ತಮ್ಮ, ಅವನ ಸತ್ರೆ ಇನ್ನೊಬ್ಬ, ಈ ರೀತಿಯ ಒಂದು ಸಂಪ್ರದಾಯದಲ್ಲಿ 5 ಗಂಡಂದಿರು ಇರಬಹುದು ಎಂದು ಬೈಬಲ್ ವಿಮರ್ಶಕರ ಮಾತು. ಈಗ ಇರುವುದು ನಿನ್ನ ಗಂಡನಲ್ಲಿ ಎಂದು ಹೇಳುವಂತ ಎಂದು ಹೇಳಿದಾಗ, ನೀನು ಹೇಳಿದ್ದು ಸರಿಯೇ ಎಂದರು ಸ್ವಾಮಿ. ಅದಕ್ಕೆ ಆ ಮಹಿಳೆ, ಸ್ವಾಮಿ ತಾವು ಪ್ರವಾದಿ ಎಂದು ನನಗೆ, ಆಕೆ ಉಡಾಪೆ ಮಾತು, ಆಮೇಲೆ ಸ್ವಾಮಿ ಅಂತಾಳೆ, ಆಮೇಲೆ ಈಗ ಸ್ವಾಮಿ ತಾವು ಪ್ರವಾದಿ ಎಂದು ನನಗೀಗ ತಿಳಿಯಿತು ಎಂದು ಹೇಳುತ್ತಾ, ಅವರು ಸಮಾರ್ಯದವರು ಎಲ್ಲಿ ಆರಾಧಿಸಿದ್ರು, ಯೆರೂಸಲೇಮ್ ಎಲ್ಲಿ ಆರಾಧಿಸಿದ್ರು ಅನ್ನೋ ವಿಷಯಗಳನ್ನೆಲ್ಲ ಹೇಳ್ತಾಳೆ. ಆಗ ಯೇಸು, ತಾಯಿ ನಾನು ಹೇಳುವುದನ್ನು ಕೇಳು, ಪಿತನ ಆರಾಧಕ್ಕೆ ಬೆಟ್ಟಕ್ಕೂ ಬರಬೇಕಾಗಿಲ್ಲ, ಜೆರುಸಲೇಮ್ಗೂ ಹೋಗಬೇಕಾಗಿಲ್ಲ, ಒಂದು ಕಾಲ ಬರುವುದು, ಅದು ಈಗಲೇ ಬಂದಿದೆ. ನಿಮ್ಮ ನಿಜವಾದ ಆರಾಧಕರು ಪಿತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು. ಜೆರುಸಲೇಮ್ ಬೆಟ್ಟಕ್ಕೂ ಹೋಗ್ಬೇಕಾಗಿಲ್ಲ, ಸಮಾರ್ಯದ ಬೆಟ್ಟಕ್ಕೂ ಹೋಗ್ಬೇಕಾಗಿಲ್ಲ. ಇನ್ನು ಮೇಲೆ ನಿಜವಾದ ಆರಾಧಕರು ಪಿತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುತ್ತಾರೆ. ಅಂಥವರೇ ತಮ್ಮನ್ನು ಆರಾಧಿಸಬೇಕೆಂದು ಪಿತ ಆಶಿಸುತ್ತಾರೆ. ದೇವರು ಆತ್ಮಸ್ವರೂಪಿ, ಅವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು 10 ಕಟ್ಟಳೆಯ ಮೊದಲನೆಯ ಕಟ್ಟಳೆ. ಸಂಪೂರ್ಣ ಮನಸ್ಸಿನಿಂದಲೂ ಹೃದಯದಿಂದಲೂ ಏಕೈಕ ದೇವರನ್ನು ಆರಾಧಿಸುವಂಥದ್ದು. ಆಕೆ ಅಭಿಷಕ್ತನಾದ ಲೋಕೋದ್ಧಾರಕ ಬರುವನೆಂದು ನಾವು ಬಲ್ಲೆ, ಆತನು ಬಂದಾಗ ಎಲ್ಲವನ್ನು ತಿಳಿಸುವಳು. ಎಲ್ಲವನ್ನೂ ಕೂಡ ಆತು ಒಬ್ಬೊಂದಾಗಿ ಅಭಿಷಕ್ತರಾದ ಲೋಕೋದ್ಧಾರಕ ಅಂತ ಮಾತನಾಡ್ತಾಳೆ. ಈಗ ಯೇಸು ಇಂಥ ಸಂದರ್ಭದಲ್ಲಿ ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದು ಸ್ವಾಮಿ ಸತ್ಯವನ್ನು ಬಿಡಿಸಿರ್ತಾರೆ. ಅಭಿಷಕ್ತರಾದ ಲೋಕೋದ್ಧಾರಕ ನಾನೇ ಎಂದು ಸ್ವಾಮಿ ಈ ಒಂದು ಮಾತನ್ನು ಬಿಡಿಸಿಡ್ತಾರೆ. ಇಲ್ಲಿ ನಾವು ನೋಡ್ತೇವೆ, ಸ್ವಾಮಿ ಪಾಪ ಮಹಿಳೆಯನ್ನು ಹುಡುಕಿ ಬರ್ತಾರೆ, ಆಶಿಸಿ ಬರ್ತಾರೆ, ಮನ ಪರಿವರ್ತನೆಗೆ ಬರ್ತಾರೆ. ಆಕೆ ಬದಲಾಗುವುದಕ್ಕಿಂತ ಮೊದಲೇ ಆಕೆಯಲ್ಲಿ ವಿಶ್ವಾಸವನ್ನು ತುಂಬುತ್ತಾರೆ, ಆಶೀರ್ವಾದಗಳನ್ನು ಕಲ್ಪಿಸುತ್ತಾರೆ. ವಿಶ್ವಾಸವನ್ನು ಆಕೆಯಲ್ಲಿ ಮೂಡುವಂತೆ ಮಾಡಿ ಅಭಿಷಕ್ತರಾದ ಲೋಕೋದ್ಧಾರಕ ಇವರೇ ಎನ್ನುವಂತ ಮಾತನ್ನು ಆಕೆಯ ಬಾಯಿಯಲ್ಲಿ ನಿವೇದಿಸುತ್ತಾರೆ. ಈಗ ಆಕೆ ಏನ್ ಮಾಡ್ತಾಳೆ, ಶಿಷ್ಯರು ಬಂದು ನೋಡ್ತಾರೆ, ಆಶ್ಚರ್ಯ ಪಡ್ತಾರೆ. ಸ್ವಾಮಿ ಅದು ಸಮಾರಿತ ಸ್ತ್ರೀ ಹತ್ರ ಮಾತಾಡ್ತಿದ್ದಾರೆ, ಇವು ಕೇಳಲು ಇಲ್ಲ ಬಿಟ್ಟು ಇಲ್ಲ, ಅಲ್ಲಿಗೆ ಸುಮ್ಮನೆ ಆಗ್ಬಿಟ್ಟು ಆ ಮಹಿಳೆ ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರಿಗೆ ನಡೆದಳು. ಮಹಿಳೆ ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರಿಗೆ ನಡೆದಳು. ಆ ಒಂದು ಕೊಡ ಎನ್ನುವಂಥದ್ದು ಪಾಪದ ಕೊಡ. ಪಾಪದ ಕೊಡವನ್ನು ಅಲ್ಲಿಯೇ ಬಿಟ್ಟು ಸಂಪೂರ್ಣ ಬದಲಾಗಿ ಆ ಮಹಿಳೆ ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರಿಗೆ ನಡೆದಳು. ನಾನು ಮಾಡಿದ್ದ ಕೃತ್ಯಗಳನ್ನು ಕಂಡಂತೆ ತಿಳಿಸಿದ ಒಬ್ಬ ವ್ಯಕ್ತಿಯಲ್ಲಿ ಇದ್ದಾರೆ, ಬಂದು ನೋಡಿ, ಅವರೇ ಅಭಿಷಕ್ತರಾದ ಲೋಕೋದ್ಧಾರಕೆಯಾಗಿರಬಾರದು. ಇಲ್ಲಿ ಒಂದು ಮಾತು ಹೇಳಲಿಕ್ಕೆ, ಈಕೆ ಯಾಕೆ ಮಧ್ಯಾಹ್ನದ ಹೊತ್ತು ನೀರು ತರಲಿಕ್ಕೆ ಬರ್ತಿದ್ಲು ಅಂತ ಹೇಳಿದ್ರೆ, ಇತರ ಮಹಿಳೆಯರು ಈಕೆಯನ್ನು ನೋಡಿ ವಿಚಿತ್ರವಾಗಿ ಕಂಡಿರಬಹುದು, ಇಲ್ಲ ಸಲ್ಲದ ಮಾತುಗಳನ್ನು ಆಡಿರಬಹುದು. ಆದ್ದರಿಂದ ನಾಚಿಕೆಯಿಂದ ಅವಮಾನಿತಳಾಗಿ
ಆ ಮಹಿಳೆಯರ ಸಂಘ ಸೇರದೆ ಮಠ ಮಧ್ಯಾಹ್ನ ಈಕೆ ನೀರಿಗೆ ಬಂದಂತ ಒಂದು ದೃಷ್ಟಾಂತ ಆಕೆಯ ಜೀವನವನ್ನೇ ಬದಲಾಯಿಸುವಂತ ಆಶೀರ್ವಾದವಾಗ್ತದೆ. ನಾನು ಮಾಡಿದ್ದ ಕೃತ್ಯಗಳನ್ನೆಲ್ಲ ಕಂಡಂತೆ ತಿಳಿಸುವ ವ್ಯಕ್ತಿಯಲ್ಲಿ ದಾರಿ ಬಂದು ನೋಡಿ ಅವರೇ ಅಭಿಷಕ್ತರಾದ ಲೋಕೋದ್ಧಾರಕ ಯಾಕಿರಬಾರದು. ಆಕೆ ಔಚ್ಕೊಂಡು ಹೋಗುತ್ತಿದ್ದಂಥ ಸಮರಿತ ಸ್ತ್ರೀ ತಾನು ಮಾಡಿದಂಥ ಒಂದು ಬಹಿರಂಗ ಪಾಪಿ, ಪಬ್ಲಿಕ್ ಸಿನ್ನರ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಪಬ್ಲಿಕ್ ಸಿನ್ನರ್ ಅಂತ, ಒಂದು ಬಹಿರಂಗವಾಗಿ ಒಬ್ಳು ಪಾಪಿ ಎನ್ನುವಂಥ ಒಂದು ದೃಷ್ಟಾಂತದಲ್ಲಿ ಆಕೆ ಔಯಿತುಕೊಂಡು ಯಾರನ್ನೂ ಮಾತನಾಡಿಸದೆ ಮಠ ಮಧ್ಯಾಹ್ನ ನೀರು ತರುವಂತ ಒಂದು ದೃಷ್ಟಾಂತ ಉಳ್ಳಂತ ಈ ಸಮಾರಿತ ಸ್ತ್ರೀ ತನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾಳೆ. ನಾನು ಮಾಡಿದ್ದ ಕೃತ್ಯಗಳನ್ನೆಲ್ಲ ಕಂಡಂತೆ ತಿಳಿಸುವ ವ್ಯಕ್ತಿ ಇಲ್ಲಿದ್ದಾರೆ, ಬಂದು ನೋಡಿ ಅವರೇ ಅಭಿಷಕ್ತರಾದ ಲೋಕೋದ್ಧಾರಕ ಆಗಿರಬಾರದು. ಯೇಸುವಿನ ಪ್ರಥಮ ಪ್ರೇಷಿತ ಶಿಷ್ಯೆ ಸಮಾರಿತ ಸ್ತ್ರೀ ಒಬ್ಬ ಪಾಪಿ ಯೇಸುವಾಮಿಯ ಶಿಷ್ಯೆಯಾಗಿ ಒಂದು ಪ್ರೇಷಿತಳಾಗಿ ಯೋಹಾನ ಸುವಾರ್ತೆಯಲ್ಲಿ ಸುಮಾರು ಈ 4ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು ಆಕೆ ಪ್ರೇಷಿತಳಾಗಿ ಬದಲಾಗ್ತಾಳೆ. ಊರಿನ ಜನರನ್ನು ಕರೆದಳು, ಅವರು ಯೇಸುವಿನ ಬಳಿಗೆ ಬಂದರು. ಈ ಸಮಯದಲ್ಲಿ ಯೇಸು ಸ್ವಾಮಿಯನ್ನು ಶಿಷ್ಯರು ಊಟ ಮಾಡಿ ಅಂತ ಹೇಳ್ತಾರೆ. ಹಾಗೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ತಿಳಿಯದಂತ ಆಹಾರ ನನ್ನಲ್ಲಿದೆ ಎಂದರು. ಅಂದ್ರೆ ಯಾರಾದ್ರೂ ಊಟ ತಂದು ಕೊಟ್ಬಿಟ್ಟಿರ್ಬೋದಾ ಎಂದು ಮಾತನಾಡಿಕೊಂಡ್ರು. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ, ಆತನು ಕೊಟ್ಟ ಕಾರ್ಯಗಳನ್ನು ಪೂರೈಸುವುದೇ ನನಗೆ ತಿಂಡಿ ತೀರ್ಥ. ಆ ಮೊದಲನೆಯ ಶೋಧನೆಯಲ್ಲಿ ಕೂಡ ನಾವು ನೋಡ್ತೇವೆ, ಮಾನವ ಜೀವಿಸುವುದು ಆಹಾರದ ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ವಾಕ್ಯದಿಂದ ಇದೆಯೇ ಸ್ವಾಮಿ ಹೇಳಿದರು. ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನು ನೆರವೇರಿಸುವುದೇ ನನಗೆ ಆಹಾರ, ಆತನು ಕೊಟ್ಟ ಕಾರ್ಯಗಳನ್ನು ಪೂರೈಸುವುದೇ ನನಗೆ ತಿಂಡಿ ತೀರ್ಥ ಎಂದು ಸ್ವಾಮಿ ಹೇಳುವಂಥದ್ದು ಅವರ ಒಂದು ಕಾರ್ಯವನ್ನು ತಿಳಿಸುತ್ತದೆ. ಹೀಗೆ ಆಕೆ ಬೇರೆದೆಲ್ಲ ಬಿಟ್ಟು ನಾನು ಮಾಡಿದ ಕೃತ್ಯಗಳನ್ನೆಲ್ಲ ಕಣ್ಣಂತೆ ಹೇಳಿದ ವ್ಯಕ್ತಿ ಎಂದು ಸಾರಿದ ಮಹಿಳೆಯ ಮಾತಿನಿಂದ ಸಮಾರ್ಯ ಊರಿನ ಹಲವು ಮಂದಿ ಯೇಸುವಿನ ಬಳಿಗೆ ಬಂದರು. ಅವರಿಗೆ ನಂಬಿಕೆ ಹುಟ್ಟಿತು. ಯೇಸುಸ್ವಾಮಿಯನ್ನು ಅಲ್ಲೇ ತಂಗಲು ಹೇಳಿದ್ರು. ಸುಮಾರು ಜನರು, ಇಡೀ ಊರೇ ಅವರಿಗೆ ಬದಲಾಯಿತು. ನೀನು ಹೇಳಿದ ಮಾತ್ರ ಅಲ್ಲ, ಈಗ ನಾವು ನಂಬುತ್ತಿಲ್ಲ, ನಾವು ಕಿವಿಯಾರ ಕೇಳಿ ನಂಬಿದ್ದೇವೆ, ಲೋಕೋದ್ಧಾರಕ ಇವರಿಂದ ನಮಗೀಗ ತಿಳಿಯಿತು ಎನ್ನುವಂಥದ್ದು ಪ್ರಭು ಯೇಸುವಿನಲ್ಲಿ. ಪ್ರಿಯರೇ, ಯೇಸು ಸ್ವಾಮಿ ನಮ್ಮನ್ನು ಮಠ ಮಧ್ಯಾಹ್ನ ಎನ್ನುವ ರೀತಿಯಲ್ಲಿ ನಮ್ಮ ಪಾಪಾತ್ಮವನ್ನು ಅವರು ಯೋಚಿಸದೆ, ನಮ್ಮ ಪಾಪಗಳನ್ನು ಅವರು ಯೋಚಿಸದೆ, ಖಂಡಿಸದೆ, ಈ ಪಾಪಾತ್ಮ ಜೀವವನ್ನು ಹುಡುಕಿಕೊಂಡು ಯೇಸು ಸ್ವಾಮಿ ವಿಶೇಷವಾಗಿ ತಪಸ್ಸು ಕಾಲದಲ್ಲಿ ಈ ದಿವ್ಯ ಬಲಿಪೂಜೆಯಲ್ಲಿ ನಮಗೆ ದೈವ ವಾಕ್ಯಗಳನ್ನು ನೀಡುವುದರ ಮೂಲಕ ನಾವು ಪಾಪಿಗಳೆಂದು ಗೊತ್ತಿದ್ದರೂ ತನ್ನ ಶರೀರ ಮತ್ತು ರಕ್ತವನ್ನೇ ಬಲಿಯಾಗಿ ಕೊಟ್ಟು ಉಣಬಡಿಸಿ ನಮ್ಮನ್ನು ಪುನೀತರನ್ನಾಗಿ, ಆಶ್ರಿತರನ್ನಾಗಿ, ಸಮಾರಿತ ಸ್ತ್ರೀಯಾಗಿ, ಪ್ರೇಷಿತಳನ್ನಾಗಿ ಕರೆಯಲು ಬಂದಿರುವಂತ ಆ ಆಹ್ವಾನಕ್ಕೆ ನಾವು ಹೋಗೋಣವೇ? ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಸಮಾರಿತ ಸ್ತ್ರೀಯಲ್ಲಿ ವಿಶ್ವಾಸವನ್ನು ಪ್ರಕಟಿಸೋಣವೇ? ಸ್ನಾನಿಕ ಯೋಹಾನನು ಇಗೋ ಲೋಕದ ಪಾಪಗಳನ್ನು ತೋರಿಸುವ ದೇವರ ಕುರಿಮರಿ ಎಂದು ಇತರರಿಗೆ ಸಾಕ್ಷಿ ನೀಡಿದರು. ಸ್ನಾನಿಕ ಯೋಹಾನನು ದೇವಾಲಯದಲ್ಲಿ ವಿಚಾರಣೆಯ ಕ್ರೈಸ್ತ ಭಕ್ತರಾಗಿರುವಂತ ನಾವು ಸಮಾರಿತ ಸ್ತ್ರೀಯಂತೆ ಬನ್ನಿ, ಅಭಿಷಕ್ತರಾದ ಲೋಕೋದ್ಧಾರಕರನ್ನು ನೋಡಿ ಎನ್ನುವಂತೆ ಕರೆಯುವಂತ ನಮ್ಮ ಕಾರ್ಯಗಳ ಮೂಲಕ, ನಮ್ಮ ಚಟುವಟಿಕೆಗಳ ಮೂಲಕ, ನಮ್ಮ ಜೀವನದ ಮೂಲಕ ಮಾಡಲು ಸಾಧ್ಯವೇ ಎಂಬುದು ನಾವು ತಿಳಿಯುವಂಥದ್ದು ಬಹಳ ಪ್ರಮುಖವಾದದ್ದು. ಇಂದಿನ ಮೊದಲನೇ ವಾಚನ ನಾವು ನೋಡ್ತೇವೆ. ವಿಮೋಚನಾ ಖಂಡದಿಂದ ದಯಾಮಯ ದೇವರು ಆದಾಮಿಯವಳ ಪಾಪದ ನಂತರ ಅಬ್ರಹಾಮನ ಮೂಲಕ, ಮೋಶೆಯ ಮೂಲಕ ಇವರನ್ನು ಈಜಿಪ್ತಿನಿಂದ ದಾಸತ್ವದಿಂದ ಬಿಡುಗಡೆ ಮಾಡಿ ಕೆಂಪು ಸಮುದ್ರವನ್ನು ದಾಟಿಸಿ ಅನೇಕ ಪವಾಡಗಳನ್ನು ಮಾಡಿ ಕರ್ಕೊಂಡು ಬರ್ತಿದ್ರೆ ದೇವರ ವಿರುದ್ಧವೇ ಇವರು ಗೊಣಗ್ತಾರೆ. ದೇವರ ವಿರುದ್ಧವೇ ಇವರು ಗೊಣಗ್ತಾರೆ. ಮೋಶೆ ಮೇಲೆ ಅವರು ಬೇಸರದ ಮೋಶೆ ವಿರುದ್ಧ ಗೊಣಗುಟ್ಟಿದ್ದರು. ಜನರು ನೀರಿಲ್ಲದೆ ಭಯಾರಿಕೆ ಬೇರೆ ಮುಟ್ಟಿದ್ದರು. ನೀನು ನಮ್ಮನ್ನು, ನಮ್ಮ ಮಕ್ಕಳನ್ನು ಹಾಗೂ ದನಕರುಗಳನ್ನು ಈಜಿಪ್ಟ್ ಕರೆತಂದದ್ದು ಏಕೆ? ನೀರಿಲ್ಲದೆ ಸಾಯಿಸುವುದಕ್ಕೋ? ಕಠಿಣವಾಗಿ ಈ ಜನ ಮೋಸೆ ಮೇಲೆ ನುಡಿತಾರೆ. ಮೋಸೆ ಅವನು ಕೇಳ್ಕೊಳ್ತಾರೆ, ಈ ಜನರಿಗಾಗಿ ನಾನೇನು ಮಾಡಲಿ, ಅವರು ನನ್ನನ್ನು ಕೊಲ್ಲುವಂತಿದ್ದಾರೆ ಎಂದು ಮೋಸೆ ಬೇಡಿಕೊಂಡಾಗ ಆ ಒಂದು ಜಲವನ್ನು ಕೊಡ್ತಾರೆ. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ನಮಗೂ ದಯಾಮಯದವರು ಎಷ್ಟೊಂದು ಅದ್ಭುತಗಳನ್ನು ಮಾಡಿದ್ದಾರೆ, ಎಷ್ಟೊಂದು ವರಪ್ರಸಾದಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಗೊಣಗುತ್ತೇವೆಯೇ?
ಅವರು ಮಾಡಿದಂಥ ಆಶೀರ್ವಾದಗಳನ್ನು ನಾವು ಅರಿಯುವುದಿಲ್ಲವೇ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ಆಲೋಚಿಸಬೇಕಾದದ್ದು. ಇಂದಿನ 2ನೇ ವಾಚನದಲ್ಲಿ ನಾವು ಕಾಣ್ತಿರ್ತಕ್ಕಂಥ ಪೌಲ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ನಾವು ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ಒಳ್ಳೆಯವ್ರಿಗಾಗಿ ಅಲ್ಲ, ನನ್ನಂತ ನಿಮ್ಮಂತ ಪಾಪಿಗಳಿಗಾಗಿ ಒಬ್ಬ ನೀತಿವಂತನಾಗಿ ಪಾಪದಿಂದ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು ಎಂಬುದು ನಾವು ತಪಸ್ಸು ಕಾಲದಲ್ಲಿ ಅರಿಯಬೇಕಾಗಿದೆ. ನಾವಿನ್ನೂ ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು. ಆದ್ದರಿಂದ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೊಂದು ವ್ಯಕ್ತವಾಗುತ್ತದೆ. ದೇವರು ನಮ್ಮನ್ನು ಎಷ್ಟೊಂದು ಪ್ರೀತಿಸುತ್ತಾರೆ. ಅವರು ನಮ್ಮನ್ನು ಹುಡುಕಿ ಬರುತ್ತಾರೆ, ನಮ್ಮನ್ನು ರಕ್ಷಿಸ ಬಯಸುತ್ತಾರೆ, ನಮ್ಮನ್ನು ಆಶೀರ್ವದಿಸಲು ಬಯಸುತ್ತಾರೆ ಎನ್ನುವುದನ್ನು ನಾವು ತಿಳಿದುಕೊಳ್ಳೋಣ. ಇಂದಿನ ಕೀರ್ತನೆ, ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವಿಂದೆ. ಸಮಾರಿತ ಸ್ತ್ರೀ ಯೇಸುವಿನ ಕರೆಗೆ ಕಿವಿಗೊಡುತ್ತಾಳೆ, ಉದ್ಧಾರ ಆಗ್ತಾಳೆ, ಪ್ರೇಷಿತಳಾಗ್ತಾಳೆ. ಆತನ ಕರೆಗೆ ಕಿವಿಗೊಟ್ಟರೆನಿತೋ ಒಳಿತು ನೀವಿಂದೆ. ಕಲ್ಲಾಗಿಸಿಕೊಳ್ಳದಿರಿ ಹೃದಯವನ್ನು ನಿಮ್ಮ ಪೂರ್ವಜರಂತೆ. ಮೆರಿಬಾದಲ್ಲಿ ಮರುಭೂಮಿಯರವರು ಮಾಡಿದಂತೆ ನೋಡಿದರಾದರೂ ನನ್ನ ಮಾತ್ಕಾರ್ಯಗಳನ್ನು ಅವರು ನನ್ನನ್ನು ಕೆಣಕಿದರು. ಇದರ 1ನೇ ವಾಚನ. ಅವರು ಮಾಡಿದಂಥ ಅದ್ಭುತಗಳು, ಅವರು ಮಾಡಿದಂಥ ರಕ್ಷಣೆ ಎಲ್ಲವನ್ನು ಕಂಡು ಅಲ್ಲವರು ಕೆಣಕಿದರು, ಪರಿಶೋಧಿಸಿದರು ನನ್ನನ್ನು. ಆದ್ದರಿಂದ ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಯೇಸುವನ್ನು ಕೆಣಕುವುದಾಗಲಿ ಪರಿಶೋಧಿಸುವುದಾಗಲಿ ಬಿಟ್ಟು ಅವರ ಮಾತುಗಳಿಗೆ ನಾವು ಕಿವಿಗೊಟ್ಟು ಸದಾ ದೇವರ ಆಶೀರ್ವಾದಗಳಿಗೆ ಪಾತ್ರರಾಗುವಂಥ ವ್ಯಕ್ತಿಗಳು ನಾವಾಗೋಣ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರ ಬರುವಿಕೆಗೆ ನಮ್ಮ ಜೀವನಕ್ಕೆ ಅವರನ್ನು ಸ್ವಾಗತಿಸೋಣ. ನಿತ್ಯ ಜೀವದ ಕೊಡುಗೆಯ ಆಶೀರ್ವಾದಗಳನ್ನು ಪಡೆಯೋಣ. ಪ್ರಭು ಯೇಸು ಕ್ರಿಸ್ತರಿಗೆ ಸಮಾರಿತ ಸ್ತ್ರೀಯಂತೆ ನಾವು ಸಾಕ್ಷಿಗಳಾಗೋಣ. ನಮ್ಮ ಕಾರ್ಯಗಳ ಮೂಲಕ, ನಮ್ಮ ವ್ಯಕ್ತಿತ್ವದ ಮೂಲಕ, ನಮ್ಮ ಮಾತುಗಳ ಮೂಲಕ, ನಮ್ಮ ನಡೆನುಡಿಗಳ ಮೂಲಕ ಸಮಾರಿತ ಸ್ತ್ರೀಯಂತೆ ಎಲ್ಲರನ್ನು ಕರೆಯೋಣ. ಆದ್ದರಿಂದ ನಮ್ಮ ತನುಮನವನ್ನು ದಯಾಮಯ ದೇವರಿಗೆ ಬಲಿಪೂಜೆಯಲ್ಲಿ ಒಪ್ಪಿಸಿಕೊಟ್ಟು ಅವರ ವಾಕ್ಯಗಳನ್ನು ಆಲಿಸಿ ಪವಿತ್ರ ಆತ್ಮರನ್ನು ಸ್ವೀಕರಿಸಿ ನಿತ್ಯ ಜಲದ ಆ ಒಂದು ಶಿಲ್ವೆಯ ಮೇಲೆ ನೇತಾಡುತ್ತಿರುವ ರಕ್ತವು ನೀರು ಹರಿದು ಬರುವಂಥ ಆ ಒಂದು ವರಪ್ರಸಾದದಲ್ಲಿ ಸ್ನಾನದೀಕ್ಷೆಯಲ್ಲಿ ಮತ್ತು ಸಂಸ್ಕಾರಗಳು ನಾವು ಪಾಲ್ಗೊಂಡಿದ್ದೇವೆ. ಆದ್ದರಿಂದ ನಾವು ಎಲ್ಲವನ್ನು ಬಿಟ್ಟು ಪ್ರಭು ಯೇಸುವಿನ ಹತ್ರ ತಿರುಗಿಕೊಳ್ಳೋಣ. ಮತ್ತು ಯಾರನ್ನು ಕೂಡ ಅವಳು ಇವನು ಅವಳು ಪಾಪಿ, ಅವನು ಪಾಪಾತ್ಮ, ಇದು ಬೇಡ. ಅವ್ರಿಗಿಂತ ಹೆಚ್ಚು ನಾನು ಪಾಪಾತ್ಮ, ಅವ್ರಿಗಿಂತ ಹೆಚ್ಚು ಪಾಪಿ ನಾನು ಎನ್ನುವುದನ್ನು ನಾವು ಮರೆಯದಿರೋಣ. ಇತರರ ಪಾಪಗಳನ್ನು, ಇತರರ ತಪ್ಪುಗಳನ್ನು ಎಣಿಸದಿರೋಣ. ಆಗ ದೇವರ ಪ್ರೀತಿಗೆ ನಾವು ಪಾತ್ರರಾಗ್ತೇವೆ, ಅವರ ರಕ್ಷಣೆಗೆ ನಾವು ಪಾತ್ರರಾಗ್ತೇವೆ. ಅದೇ ಪ್ರೀತಿ ರಕ್ಷಣೆಯನ್ನು ಇತರರಿಗೂ ಕೊಟ್ಟು ಯೇಸುವಿನ ಶಿಷ್ಯರಾಗಿ, ಪ್ರೇಷಿತರಾಗಿ, ಅವರ ಹಿಂಬಾಲಕರಾಗಿ, ಅವರ ಆಶೀರ್ವಾದ ಮಕ್ಕಳಾಗಿ ತಿಳಿಸುವುದಕ್ಕಾಗಿ ಪ್ರಾರ್ಥಿಸೋಣ. ಆಮೇಲೆ